ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಇವತ್ತು ರೋಡು ಆ್ಯಂಡ್ ಕಾರಲ್ಲೇ ಜರ್ನಿ ಅದು ವ್ಲಾಗ್ ಸ್ಟಾರ್ಟ್ ಆಗೈತಿ. ಜರ್ನಿ ಮಾಡತ್ತೀವಿ ನೋಡ್ರಿ, ಎಲ್ಲಿಗೆ ಹೊಂಟೀವಿ ಏನು ಎತ್ತ ಅಂತೇಳಿ ಮುಂದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ನಿಮ್ಗೆ. ಬೆಳಗಿನ ಜಾವ 4 ಗಂಟೆಗೆ ಬಿಟ್ಟಿದ್ದು. 4:15 ನಾನು 5 ಗಂಟೆ ಆಯಿತು. 5 ಗಂಟೆ ಹೌದಲ್ವ? ನಾನು ನೋಡೋ ಟೈಮಿಂಗ್ಸ್ ಮರೆತು ಹೋಗೈತಿ. ನಾನೇ ಹೇಳಿದ್ದೀನಿ 5:10 ಅಂತೇಳಿ, ಟೈಮ್ 5:11 ಅಂತೇಳಿ ಮರೆತು ಹೋದಂಗಾಯ್ತು ನೋಡ್ರಿ. 5 ಗಂಟೆಗೆ ಜರ್ನಿ ಸ್ಟಾರ್ಟ್ ಆಗೈತಿ. ಈಗ 6:15 ಆಗೈತೆ ನೋಡ್ರಿ. ಈಗ ಬ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಬರ್ರಿ ಇವತ್ತಿನ ದಿನ ಹೆಂಗಿರುತ್ತಾ, ಹೆಂಗೆ ಹೋಗುತ್ತಾ, ಎಲ್ಲೆಲ್ಲಿಗೆ ಹೋಗ್ತೀವಿ, ಏನೇನಾಗುತ್ತೆ ಅಂತೇಳಿ ನಿಮ್ಮ ಜೊತೆಲೂ ಶೇರ್ ಮಾಡ್ತಾ ಹೋಗ್ತೀನಿ. ಲೈಟಿಂಗ್ಸ್ ಹಾಕ್ಯಾರ ಫುಲ್. ಯಾಕನ್ನ ಗೊತ್ತಾಗ್ತಿಲ್ಲ ನನಗೂ, ಅದೇ ಆಶ್ಚರ್ಯ ಆಯಿತು. ಏನು ಮದುವೆ ಸೀಸನ್ ಏನು ಹಿಂಗಂತ ಜಾತ್ರೆ ಲೈಟ್ ಹಾಕ್ಯಾರ. ಜಾತ್ರೆ ಎಷ್ಟು ಚೆನ್ನಾಗಿ ಲೈಟ್ ಹಾಕಿದೀವಿ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡ್ರಿ. ಸೂಪರ್ ಜಾತ್ರೆ. ಗಣೇಶ ದೇವಸ್ಥಾನ ಜಾತ್ರೆ ಆ ಕಡೆಗೆ ಐತಿ. ಲೈಟಿಂಗ್ಸ್ ನೋಡ್ರಿ ಸೂಪರಾಗಿ ಹಾಕ್ಯಾರಂತೆ. ಈಗ ಎಲ್ಲ ಕಡೆ ಲೈಟಿಂಗ್ಸ್ ಏನು ಸ್ವಲ್ಪ ಜಾಸ್ತಿ ಆಗೈತಲ್ಲ. ಸೀರಿಯಲ್ ಸೆಟ್ ಅಂತಾರ. ಮುಖಗಳೆಲ್ಲ ಕಾಣಿಸಲ್ಲ ನೋಡ್ರಿ ಕರೆಕ್ಟಾಗಿ. ಫುಲ್ ಕತ್ಲೆ ಥರ ಐತಿ. ಹಂಗಾಗಿ ರೋಡ್ ಮೇಲೆ ತೋರ್ಸಾತ್ತೀನಿ ನಿಮ್ಗೆ. ಫ್ರೆಂಡ್ಸ್ ವಾಕ್ ನೋಡ್ರಿ ಎಷ್ಟು ಚೆನ್ನಾಗೈತೆ ಅಂತೇಳಿ. ಮುಂದೆ ಒಂದು ಕಾರ್ ಹೋಗ್ತಾ ಐತಿ. ಸಾಕಾಗಿತ್ತು ಫಾಗ್. ಶೇಕ್ ಆಗುತ್ತೆ ಮೊಬೈಲ್. ವಿಡಿಯೋದಲ್ಲಿ ಅಷ್ಟೊಂದು ಕ್ಯಾಪ್ಚರ್ ಆಗಲ್ಲ. ನೇರ ನೋಡಕ್ಕೆ ಜಾಸ್ತಿ ಐತಿ ಫಾಗ್. ಅವಾಗಲೇ ನೋಡಿಲ್ಲ ಹೆಂಗ್ ಬಂದು ಮಗ್ ಹೊಡಿತಿತ್ತು ಗಾಳಿ. ಸೇಮ್ ಹೊಗೆ ತರ ಬಂದು ಬಡಿಯೋದು ಕಾರ್. ಭಾಳ ತೊಂದರೆ ಆಗುತ್ತೆ ಈ ಟೈಮಲ್ಲಿ. ಫ್ರೆಂಡ್ಸ್ ಈ ರೋಡ್ ನೋಡಿದ್ರೆ ಕೆಲವೊಬ್ರಿಗೆ ಗೊತ್ತಾಗ್ತಿರ್ಬೋದು ಅಂತ ಅನ್ಸುತ್ತೆ. ನೋಡಿದ್ರಿಗಲ್ಲೇನ್ರಿ? ನೋಡಿದ್ರೆ ಗೊತ್ತಿರುತ್ತೆ, ನೋಡ್ತಿದ್ದಂಗೆ ಹೇಳ್ಬಿಡ್ತಾರೆ ಇದೇ ರೋಡ್ ಅಂತೀವ್ರಿ. ಫ್ರೆಂಡ್ಸ್ ಎಲ್ಲಿ ಬಂದೀವಂದ್ರೆ ಮೈಸೂರು ಬೆಟ್ಟ ಹತ್ತಿ ನೋಡ್ರಿ. ಈಗ ನಂದಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಚಾಮುಂಡಿ ಬೆಟ್ಟಕ್ಕೆ. ಚಾಮುಂಡಿ ಬೆಟ್ಟ ನಂದಿ ಬೆಟ್ಟನ? ಚಾಮುಂಡಿ ಬೆಟ್ಟ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ನಾವು ಕೈ ಮಾಡಂಗಿಲ್ಲ ಈಗ. ಕೈ ಮಾಡಬೇಡ್ರಿ, ನಮ್ಮ ಕಡೆ ನೋಡ್ಲೇಬೇಡ್ರಿ. ಮಾಡಂಗಿಲ್ಲ ನಾವೀಗ. ರೋಡು ಚಿಕ್ಕದೈತಿ ನೋಡ್ರಿ, ಇಕ್ಕಟ್ಟೈತಿ, ತಿರುವು ಜಾಸ್ತಿ. ಫೈನಲಿ ಮೈಸೂರಿಗೆ ಬಂದ್ವಿ ನೋಡ್ರಿ. ಭಾಳ ದಿನ ಆಗಿತ್ತು ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಹೋಗೋಕ್ಕಾಗಿರಲಿಲ್ಲ. ಇವತ್ತು ಕಾಲಕ್ಕೆ ಕೂಡಿ ಬಂತು. ಅದಕ್ಕೆ ನಾವು ಏನೇನೋ ಅಂದ್ಕೊಂಡಿರ್ತೀವಿ ಅಲ್ವೇನ್ರಿ, ಯಾವಾಗ ಹೋಗ್ಬೇಕಂತ ಅಂದ್ಕೊಂಡಿರ್ತೀವಿ. ಅದು ದೇವ್ರ ಇಚ್ಛೆ ಅಂತ ಅನ್ಸುತ್ತೆ ಬಹುಶಃ. ಇವಾಗಲೇ ಹೋಗ್ರಿ, ಇವಾಗಲೇ ಮಾಡ್ರಿ ಅಂತ ಇರುತ್ತೇನೋ ಗೊತ್ತಿಲ್ಲ. ನಾವು ಎಷ್ಟೋ ಸತಿ ಅನ್ಕೊಂಡು ಬಿಟ್ಟಿದ್ದೀವಿ. ಇವತ್ತು ಪ್ಲಾನಿಂಗ್ ಎಲ್ಲ ಇಲ್ದಿರೋ ಅನ್ಪ್ಲಾನಿಂಗ್ ಆಗಿ ಹೊರಟಿರೋದು. ಇದು ಪ್ಲಾನಿಂಗೇ ಇರಲಿಲ್ಲ, ನಾವು ಹೋಗ್ತೀವಿ ಅಂತಲೇ ಗೊತ್ತಿರಲಿಲ್ಲ ನಮಗೆ. ಹಂಗೆ ಬಂದಿರೋದು ಇದು. ಇವಾಗ ಚೆನ್ನಾಗಿ ರೋಡ್ ಮಾತ್ರ ಫುಲ್ ಮುರುಕ್ಲಾಗಿ ಐತೆ. ಎಷ್ಟೋ ಸತಿ ಎಲ್ಲೆಲ್ಲಿಗೂ ಹೋಗ್ಬೇಕಂತ ಅಂದ್ಕೊಂಡಿದ್ದು ಯಾವುದೂ ಹೋಗಿರಲಿಲ್ಲ. ಬಟ್ ಈ ಟೈಮ್ ಯಾಕೋ ಸ್ವಲ್ಪ 7:30 ಆಯಿತು ರೀಚ್ ಆದ್ವಿ. ಟೂರ್ ಮಾಡೋ ಇದರಲ್ಲಿ ಇದ್ದೀವಿ ಈಗ. ಒಂದು ಸ್ವಲ್ಪ ಚೆನ್ನಾಗಿತ್ತು ರೋಡ್, ಸಾಕಾಗಿತ್ತು ನೋಡ್ರಿ. ಫಾಗಿಂಗ್ ಬಿತ್ತು ಮತ್ತು ಸಖತ್ ಐಟಿ ಬಂದೀವಿ. ಈಗ ಕಾಣಿಸಲ್ಲ. ವಾಕ್ ಮಾಡತ್ತಾರ. ಫ್ರೆಂಡ್ಸ್ ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಹಿಂಗೆ ಕಾಣಿಸ್ತಾ ಇತ್ತು ನೋಡ್ರಿ ದೇವಸ್ಥಾನ. ನಾನು ಫಸ್ಟ್ ಟೈಮ್ ನೋಡ್ತಿರೋದು. ಚಿಕ್ಕ ಹುಡುಗಿಲಿ ಬಂದಿದ್ದೆ, ಮತ್ತೆ ತಿರ್ಗಾ ಬಂದಿರಲಿಲ್ಲ, ಇವಾಗ ಬಂದಿರೋದು. ಈಗ ದೇವಸ್ಥಾನಕ್ಕೆ ಅಂತೇಳಿ ಹಣ್ಣು ಕಾಯಿನೂ ತೊಗೊಂಡಿದ್ದೀವಿ. ಅದೆಲ್ಲ ಸ್ಲಿಪ್ಪರ್ ಬಿಟ್ಟು ಈಗ ಹೋಗ್ತಾ ಇದ್ದೀವಿ. ಫಾಗ್ ನೋಡ್ರಿ ಎಷ್ಟು ಸಖತ್ತಾಗೈತೆ ಅಂದರೆ ಫುಲ್ ನೋಡೋಕ್ಕೆ 2 ಕಣ್ಣು ಸಾಕಾಗ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಫಾಗು. ನಂಗಂತೂ ಫುಲ್ ಖುಷಿ ಆಯಿತು. ಇನ್ನೂ ಸ್ವಲ್ಪ ನಮ್ಮ ಮುಂದೆ ಕ್ಲಿಯರ್ ಅಂತ ಅನಿಸುತ್ತೆ. ಹಿಂದ್ಗಡೆ ನೋಡ್ತಿರ್ಬೋದು ನೀವು ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಅಂತೇಳಿ. ಇಟ್ಸ್ ಮೊಬೈಲ್ನ ಸ್ವಲ್ಪ ಕ್ಲಿಯರ್ ಅಂತ ಅನಿಸುತ್ತೆ, ಬಟ್ ನಾವು ನೇರವಾಗಿ ನೋಡೋಕ್ಕೆ ಒಬ್ಬರ ಮುಖ ಒಬ್ರಿಗೆ ಕಾಣಿಸ್ತಿರಲಿಲ್ಲ, ಅಷ್ಟು ಚೆನ್ನಾಗಿತ್ತು. ಫುಲ್ ಖುಷಿ ಆಯಿತು. ಫುಲ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು.
ಇಲ್ಲಿ ಕ್ಯೂವಲ್ಲಿ ನಿಂತಿದ್ದೀವಿ ನಾವು. ಯಾರ್ಯಾರು ಬಂದಿದ್ದೀವಿ ಅಂತ ಹೊಸ ಮುಖಗಳು ನಿಮಗೆ ಕಾಣಿಸ್ತಿರ್ಬೋದು. ಬಟ್ ಅಲ್ಲೇ ನಮ್ಮೂರನವರು ಅಕ್ಕಪಕ್ಕದವ್ರು ನೋಡಿರಿ, ಇಬ್ಬರು ಸೇರಿಕೊಂಡು ಬಂದಿದ್ವಿ ನಾವು. ಕ್ಯೂವಲ್ಲಿ ನಿಂತಿದ್ವಿ. ನಾವು ಬಂದಾಗಲೇ ಟೈಮು 7:15 ಅನ್ಕೊತೀವಿ ನೋಡಿರಿ, ಕ್ಯೂವಲ್ಲಿ ನಿಂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಕ್ಯೂವಲ್ಲಿ ನಿಂತಿದ್ದು ನಾವು 10 ಗಂಟೆಗೆ ದರ್ಶನ ಸಿಕ್ಕಿದ್ದು ನಮಗೆ. ಸಿಕ್ಕಾಬಟ್ಟೆ ರಶ್ಶು. ಕ್ಯೂ ಯಾಕೋ ಬೇಗ ಮೂವ್ ಆಗ್ತಾ ಇರಲಿಲ್ಲ, ಅದೊಂದು ಬೇಜಾರಾಯಿತು ನನಗೆ. 3ರಿಂದ ಎಷ್ಟು 7:15 ಅಂತಂದರೆ ಹತ್ತತ್ರ 10:15ಗೆ ನಮ್ಗೆ ದರ್ಶನ ಆಗೈತಿ. ಅಷ್ಟು ವೆಯ್ಟ್ ಮಾಡಿಬಿಟ್ವಿ ಅಲ್ಲಿ. ಅದೇ ಒಂಥರ ಬೇಜಾರಾದಂಗೆ ಆಗ್ಬಿಡ್ತು. ಆಮೇಲೆ ಒಂದು ಹತ್ರ ಫುಲ್ ಸ್ಟ್ರಕ್ ಆಗ್ಬಿಟ್ಟಿವಿ ನೋಡ್ರಿ, ಕುತ್ಕೊಂಡೇ ಬಿಟ್ವಿ, ನಿಂತ್ಕೊಳ್ಳೋಕೆ ಆಗಲೇ ಇಲ್ಲ ನಮಗೆ. ಹಂಗಾಗಿ ನಾವು ಎಲ್ಲರೂ ಹೆಣ್ಮಕ್ಳೆಲ್ಲ ಕುತ್ಕೊಂಡ್ಬಿಟ್ಟಿವಿ ನೋಡ್ರಿ. ಬೆಳಗ್ಗೆ ಬೇಗನೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ, ಊಟ ತಿಂಡಿ ಏನೂ ಇರಲಿಲ್ಲ. ಹಂಗಾಗಿ ಸ್ವಲ್ಪ ಸುಸ್ತಂತ ಫೀಲ್ ಆಯಿತು. ಹಂಗಾಗಿ ಕುತ್ಕೊಂಡ್ಬಿಟ್ವಿ ನಾವು. ಅದಾಗಿಂದ ಸ್ವಲ್ಪ ಕ್ಯೂ ಮುಂದೆ ಬಂದಮೇಲೆ ಇಲ್ಲಿ ಉತ್ಸವ ಮಾಡ್ತಾಯಿದ್ರು ನೋಡ್ರಿ ದೇವಿದು. ಹಂಗೆ ಅಂದರೆ ಇದು ಉತ್ಸವ ಮೂರ್ತಿ ಅಂತೆ, ಹೊರಗಡೆ ಉತ್ಸವ ಮಾಡೋದು ಬೇರೆ, ಒಳಗಡೆ ದರ್ಶನ ಇರೋದೇ ಬೇರೆ ಅಂತ ಅಂದರು ಅಲ್ಲಿ ಇದ್ದವರು. ನಮ್ಮ ಜೊತೆ ಬಂದಿದ್ರು ನೋಡ್ರಿ ಅವರು. ಅಲ್ಲಿ ದರ್ಶನ ಮುಗಿಸ್ಕೊಂಡು ಒಳಗಡೆ ಹೋಗಿ ಮತ್ತು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿವಿ. ಈಗ ಅಲ್ಲೇನು ವೀಡಿಯೋ ಶೂಟ್ ಮಾಡ್ಕೊಳಂಗಿರಲ್ಲ. ಹಂಗಾಗಿ ಈಗ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ನಾನು ಅಂದ್ಕೊಂಡೇ ಇರಲಿಲ್ಲ ಅಷ್ಟು ಚೆನ್ನಾಗಿ ದರ್ಶನ ಆಗುತ್ತೆ ಅಂತೇಳಿ. ಕ್ಯೂವಲ್ಲಿ ನಿಂತಾಗ ನನಗೆ ಎಷ್ಟು ಬೇಜಾರಾಗಿತ್ತು ಅಷ್ಟೇ ಚೆನ್ನಾಗಿ ದರ್ಶನ ಆಯಿತು. ಅದೊಂದು ಫುಲ್ ಖುಷಿ ಆಯಿತು ನನಗೆ. ಯಾಕಂದರೆ ನಮ್ಮ ಜೊತೆ ಬಂದಾರ ನೋಡ್ರಿ ಆಂಟಿ, ಅವರು ಪದೇ ಬರ್ತಾರಂತೆ. ಹಂಗಾಗಿ ಅವರು ಸೀರೆ ಮತ್ತು ಮಡ್ಲಕ್ಕಿ ಎಲ್ಲ ತೊಗೊಂಬಂದಿದ್ರು. ಅದೆಲ್ಲ ಕೊಟ್ಟು ಅವರು ಒಂದು ಸ್ವಲ್ಪ ಬೇರೆ ಥರ ಪೂಜೆ ಮಾಡಿಸ್ಕೊಂಡ್ರು. ಹಂಗಾಗಿ ನಮಗಲ್ಲಿ ಸ್ವಲ್ಪ ಜಾಸ್ತಿನೇ ಟೈಮ್ ಸಿಕ್ತು ದೇವಿ ನೋಡೋಕ್ಕೆ. ಫುಲ್ ಖುಷಿ ಆಯಿತು. ದರ್ಶನ ತುಂಬ ಚೆನ್ನಾಗಾಯಿತು. ದರ್ಶನ ಮುಗಿಸ್ಕೊಂಡು ಆಚೆ ಬಂದು ದೇವಸ್ಥಾನ ಮುಂದ್ಗಡೆ ಒಂದು ಸ್ವಲ್ಪ ಸೆಲ್ಫಿ ತೊಗೊಳ್ಳಿಲ್ಲ ಅಂದರೆ ಸಮಾಧಾನ ಆಗಂಗಿಲ್ಲ. ಹಂಗಾಗಿ ಬಂದು ಒಂದು ಸ್ವಲ್ಪ ವೀಡಿಯೋಸು ಮತ್ತು ಸೆಲ್ಫಿ ತೊಗೊಂಡ್ವಿ ಎಲ್ಲರೂ ಒಟ್ಟಿಗೆ ಇರೋದ್ರಿಂದ. ಸೆಲ್ಫಿ ಈಗ ತೆಕ್ಕೊತಾ ಇದ್ದೀನಿ ನಾನು ಒಂಚೂರು. ಇವಾಗ ನೋಡಿರಿ ಕ್ಲಿಯರ್ ಆಯಿತು. ಟೈಮಲ್ಲಿ 10:30 ಅಂತ ಅನಿಸುತ್ತೆ. ಯಾಕಂದರೆ ಆ ಟೈಮಲ್ಲಿ ನಾನು ಟೈಮ್ ನೋಡ್ಕೊಂಡಿಲ್ಲ, ಬಿಸಿಲು ನೋಡಿ ಹಂಗೆ ಅಂದ್ಕೊಂಡೆ ನಾನು. ನಾವು ಒಳಗಡೆ ಹೋಗ್ಬೇಕಾದ್ರೆ ಫುಲ್ ಫಾಗ್ ಇತ್ತು, ಹೊರಗಡೆ ಬರ್ಬೇಕಾದ್ರೆ ಫುಲ್ ಬಿಸಿಲು ಬಿದ್ದಿತ್ತು. ಈಗ ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತೇಳಿ ಹೋಗ್ಬೇಕಾರಂತೂ ಯಾವ ಅಂಗಡಿನೂ ಓಪನ್ ಆಗಿರಲಿಲ್ಲ. ಹೊರಗಡೆ ಬಂದಾದ್ಮೇಲೆ ಎಲ್ಲ ಅಂಗಡಿ ಓಪನ್ ಆಗಿದ್ದು ನೋಡ್ರಿ. ಒಂದು ಸ್ವಲ್ಪ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಬಟ್ ನಮ್ಮದು ಅಲ್ಲಿ ಕ್ಯೂವಲ್ಲೇ ಜಾಸ್ತಿ ಟೈಮ್ ಹೋಗ್ಬಿಡ್ತು ನೋಡ್ರಿ. 3-4 ಅವರ್ ಅಲ್ಲೇ ಟೈಮ್ ನಮ್ಮದು ವೇಸ್ಟ್ ಆಯಿತು. ಹಂಗಾಗಿ ಮತ್ತು ಇನ್ನೂ ಬೇರೆ ಕಡೆ ಹೋಗೋಂಥ ಪ್ಲ್ಯಾನಿಂಗ್ ಇತ್ತಲ್ಲ, ಅದಕ್ಕೆ ಸ್ವಲ್ಪ ಬೇಗ ಮಾಡ್ಕೊಳ್ರಿ ಅಂತಂದ್ರೆ ಸರಿ ಅಂತೇಳಿ ಶಾಪಿಂಗ್ ಮಾಡ್ತಾಯಿದ್ವಿ. ಇಲ್ಲಿ ವುಡನ್ ಸ್ಪೂನ್ ಇದ್ದು ನೋಡ್ರಿ, ನನಗೆ ಇವು ಬೇಕಿತ್ತು, ಸಣ್ಣ ಸ್ಪೂನು. ನಾನು ಹುಡುಕಾಡ್ತಾ ಇದ್ದೆ, ನನಗೆಲ್ಲೂ ಸಿಕ್ಕಿರಲಿಲ್ಲ. ಬಟ್ ಇಲ್ಲಿ ಸಿಕ್ಕು, ನನಗೆ ಇಷ್ಟ ಆಯಿತು. ನಾನು ತೊಗೊಂಡೆ. 20 ರೂಪಾಯಿಗೆ ಒಂದು ಅಂದರು. ಆಮೇಲೆ 50 ರೂಪಾಯಿಗೆ 3 ತೊಗೊಳ್ರಿ ಅಂತಂದ್ರೆ ಸರಿ ಅಂತೇಳಿ 50 ರೂಪಾಯಿ ಕೊಟ್ಟು 3 ಎತ್ಕೊಂಡೆ ನಾನು. ಇನ್ನೂ ಚೆನ್ನಾಗಿರೋ ಇದ್ದು ನೋಡ್ರಿ, ಮುದ್ದೆ ಕೋಲು, ಮುದ್ದೆ ಕಟ್ಟೋಕ್ಕೆ, ಬಟ್ಟೆ ಅಂಗಡಿ ಪ್ರತಿಯೊಂದು ಇದ್ದು ನೋಡ್ರಿ. ಮತ್ತು ಚಿಕ್ಕ ಮಕ್ಳು ಸಾಮಾನು ನಂಗೆ ಜಾಸ್ತಿ ಇಷ್ಟ ಆಯಿತು, ಚೆನ್ನಾಗಿದ್ದು. ಆದರೆ ನಮ್ಮ ಮನೇಲಿ ಯಾರು ಚಿಕ್ಕ ಮಕ್ಕಳಿಲ್ಲ, ಹಂಗಾಗಿ ನಾನು ಯಾರಿಗೂ ಏನೂ ತಗೊಳಕ್ಕೆ ಹೋಗಲಿಲ್ಲ. ಮತ್ತು ಬಟ್ಟೆ, ಕೂಲಿಂಗ್ ಗ್ಲಾಸು, ಚಪ್ಪಲಿ, ಎನಿ1 ಎಲ್ಲ ಸಿಗುತ್ತೆ ನೋಡ್ರಿ. ಆದರೆ ಆ ಆಂಟಿ ಹಂಗೆ ಅಂತಿದ್ರು ನಮ್ಮ ಜೊತೆ ಬಂದವರು, ಸ್ವಲ್ಪ ಕಾಸ್ಟ್ಲಿ ಪೂಜಾ ಇಲ್ಲಿ ಅಂತ ಅಂತಿದ್ರು. ಬ್ಯಾಗ್ ಚೆನ್ನಾಗಿದ್ದು, ನಂಗೆ ಬ್ಯಾಗ್ ಇಷ್ಟ ಆಯಿತು. ಅದ್ರಲ್ಲಿ ಒಂದು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ನಮ್ಮ ಮನೆಯವರು ಸಿಕ್ಕಾಬಡೆ ಏನಂತೀರ ಅರ್ಜೆಂಟ್ ಮಾಡಕ್ಕೆ ಹತ್ಕೊಂಡ್ಬಿಟ್ರು. ಬರ್ರಿ ಮುಂದಕ್ಕೆ ಹೋಗೋ, ನೀನು ಅಲ್ಲೆಲ್ಲ ಸಿಗ್ತಾವೆ ಬಾ, ಇಲ್ಲಿ ಏನು ಇದು ಮಾಡ್ತೀಯ, ಮುಂದಕ್ಕೆ ಸಿಗ್ತಾವೆ ಬಾ ಅಂತಂತಂದರು. ಹಂಗಾಗಿ ನಂಗೆ ಒಂದು ಸ್ವಲ್ಪ ಬೇಜಾರಾಯಿತು. ಅದನ್ನ ವಿಚಾರಿಸ್ಕೊಂಡು ಆ ಬ್ಯಾಗ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ನನಗೆ ಸೈಡ್ ಬ್ಯಾಗ್ ಬೇಕಾಗುತ್ತೆ ನೋಡಿರಿ. ಮೊಬೈಲ್ ಅಲ್ಲಿ ಇಲ್ಲಿ ಮಿಸ್ ಮಾಡಿ ಬಿಟ್ಬಿಟ್ಟಿರ್ತೀನಿ ನಾನು. ಅಂದರೆ ಮೊಬೈಲ್ ಹಿಡ್ಕೊಳ್ಳೋದೇ ಜಾಸ್ತಿ ಅಲ್ವಾ, ಕೈಯಲ್ಲಿ ಹಿಡ್ಕೊಂಡ್ರೆ ಈ ಒಂದು ಏನರ ಐಟಮ್ ತೊಗೊತಾ ಇದ್ದೆ, ನೋಡ್ತಾ ಇದ್ದೆ ಅಂತಂದಾಗ ಫೋನ್ ಕಡೆ ಗಮನ ಇರೋಂಗಿಲ್ಲ ನಂದು, ಅದ್ರ ಕಡೆ ಗಮನ ಜಾಸ್ತಿ ಹೋಗ್ಬಿಡುತ್ತೆ. ಫೋನ್ ಎಲ್ಲಿಟ್ಟಿರ್ತೀನಿ ಅಲ್ಲಲ್ಲೇ ಕೈ ಬಿಟ್ಬಿಡ್ತೀನಿ, ನೆನಪಿನ ಶಕ್ತಿ ಸ್ವಲ್ಪ ಕಡಿಮೆ. ಹಂಗಾಗಿ ಈ ಥರದ್ದೊಂದು ಬ್ಯಾಗ್ ತೊಗೊಂಡು ಹಿಂಗೆ ಎಗ್ಲಿಗೆ ಈಗ ಆಲ್ರೆಡಿ ಒಂದು ಹಾಕ್ಕೊತೀನಿ, ಅದೇ ಒಂದೇ ಹಾಕಿ ಬೇಜಾರಾದಂಗೆ ಆಗೈತಿ. ಅದೊಂದೇ ಇರೋದು ನನ್ನ ಹತ್ರ ಬ್ಯಾಗು ಅಂತೇಳಿ. ಹಂಗಾಗಿ ಇನ್ನೊಂದೇ 1-2-3 ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅದೊಂದು ಸ್ವಲ್ಪ ಯಾಕೆ ಚೆನ್ನಾಗಂತ ಅನ್ನಿಸ್ತು, ಚಿಕ್ಕದಾಗಿ ಚೆನ್ನಾಗಿತ್ತು. ಅದು ತೊಗೊತೀನಿ ಅಂತಂದೆ. ನಮ್ಮ ಮನೆಯವರು ಬೇಡ ಅಂತಂದರು. ಸರಿ ಅಂತೇಳಿ ಸುಮ್ಮನೆ ಆದೆ ನಾನು. ಅಂದರೆ ಅವರಿಗೆ ಅರ್ಜೆಂಟು ಮುಂದಕ್ಕೆ ಹೋಗಬೇಕು, ಇನ್ನೂ ಟೈಮ್ ಇಲ್ಲ. ಅಂದರೆ ಬಂದಿರೋದೇ 1 ಡೇ ಟ್ರಿಪ್ ಅಲ್ವ, ಹಂಗಾಗಿ ಟೈಮ್ ಇಲ್ಲ, ಮುಂದೆ ಹೋಗೋಣ, ಟೈಮ್ ಸಾಕಾಗಲ್ಲ, ನೀವು ಇಲ್ಲೇ ನೋಡ್ತಾ ನಿಂತ್ಕೊಂಡ್ಬಿಟ್ರೆ ಟೈಮ್ ಸಾಕಾಗಲ್ಲ, ಬರ್ರಿ ಮುಂದಕ್ಕೆ ಹೋಗೋಣ ಅಂತಂದರು. ಟೆಡ್ಡಿ ಬೇರು ಅಷ್ಟೇ ಏನು ಸಖತ್ತಾಗಿದ್ದು. ಅಂದರೆ ಶಾಪಿಂಗ್ ಮಾಡೋಕ್ಕೆ ನಿಜವಾಗ್ಲೂ ಖುಷಿ ಆಗ್ತಾಯಿತ್ತು. ಅಂದರೆ ಟೈಮ್ ಇರಬೇಕಿತ್ತು, ಆರಾಮಾಗಿ ಟೈಮ್ ತೊಗೊಂಡು ಶಾಪಿಂಗ್ ಮಾಡಿದರೆ ಚೆನ್ನಾಗಂತ ಅನ್ನಿಸ್ತು. ನನಗೇನೋ ರೇಟು ನಾನು ಹೊರಗಡೆ ಅಷ್ಟಾಗಿ ನೋಡಿಲ್ಲ. ಬಟ್ ನನಗಿಲ್ಲಿ ನಾನು ಕೇಳ್ದಂಗೆ ಅದು 200 ಹೇಳಿದ್ರು ನೋಡಿರಿ, 250 200 ಹೇಳಿದ್ರು ಆ ಬ್ಯಾಗಿಗೆ. ನಂಗೆ ಯಾಕೋ ವರ್ತು ಅಂತ ನಂಗೆ ಅನ್ನಿಸ್ತು. ನಾವು ಆಚೆ ಕಡೆ ತೊಗೊಳಕ್ಕೆ ಹೋದರೆ ಅಷ್ಟೇ ಇರ್ತಾವೆ, ಚೆನ್ನಾಗಂತ ಅನ್ನಿಸ್ತು. ಹೋಮ್ ಡೆಕೋರ್ ಐಟಮ್ಮು ಮತ್ತು ಕಿಚನ್ ಐಟಮ್ಮು ಎಲ್ಲ ಮಾಮೂಲಿ ಎಲ್ಲ ಥರದಂದು ಇದ್ದು ನೋಡಿರಿ. ಬ್ಯಾಗ್ ನೋಡಿದ್ರಲ್ಲ, ಅವು ಚೆನ್ನಾಗಿದ್ದು. ಅಲ್ಲಿಂದೆಲ್ಲ ಮುಗಿಸ್ಕೊಂಡು
ಕೆಳಗಡೆ ಬಂದ್ವಿ, ಬಂದು ತಿಂಡಿಗಂತ ಬಂದಿದ್ದೀವಿ ಇಲ್ಲಿ. ಹೊಟ್ಟೆ ಅಂತೂ ಫುಲ್ ಹಸ್ದ್ಬಿಟ್ಟಿತ್ತು. ಟೈಮು ನಾವು ತಿಂಡಿಗೆ ಬಂದಾಗಲೇ 11 ಗಂಟೆ. ಹೊಟ್ಟೆ ಚುರ್ರ್ ಅಂತ ಇತ್ತು ಎಲ್ಲರಿಗೂ. ಹಾಗಾಗಿ ಬೇಗ ಫಸ್ಟು ತಿಂಡಿ ತಿನ್ಕೊಂಬಿಡೋಣ ಅಂತೇಳಿ ಹೋಟ್ಲಿಗೆ ಬಂದಿದ್ದೀವಿ. ಇಲ್ಲಿ ಆಂಟಿ ಅಂಕಲ್ ಸೆಟ್ ದೋಸೆ ತೊಗೊಂಡಿದ್ದಾರೆ, ಅವರು ಅವರ ಮಗ ಸೊಸೆ. ನಾನು ಇಡ್ಲಿ ವಡೆ ತೊಗೊಂಡೆ. ಬೆಳಗ್ಗೆ ಪೂರಿ ಅಷ್ಟು ಸರಿ ಹೋಗಲ್ಲ ಅಂತೇಳಿ ನಾನು ಇಡ್ಲಿ ವಡೆ ತೊಗೊಂಡೆ. ನಯನ ಪೂರಿ ತೊಗೊಂಡ್ಳು. ನಮ್ಮ ಮನೆಯವ್ರು ಬಂದು ಟೊಮೊಟೊ ಬಾತ್ ತೊಗೊಂಡ್ರು. ಅವರು ಅದೇ ಹೇಳಿದ್ನಲ್ಲ ಸೆಟ್ ದೋಸೆ, ಇನ್ನೊಂದು ಟೊಮೊಟೊ ಬಾತಿನ ತೊಗೊಂಡ್ರು ಅಂತ ಅನ್ಸುತ್ತೆ ನೋಡ್ರಿ. ಎಲ್ಲರೂ ಒಟ್ಟಿಗೆ ಸೇರಿಕೊಂಡು ತಿಂಡಿನ ಮಾಡತ್ತೀವಿ. ಖುಷಿ ಆಯಿತು. ಇದೊಂಥರ ಈ ಥರ ನಾವು ಅಂದರೆ ಬೇರೆಯವ್ರ ಜೊತೆ ಹೋಗಿದ್ದು ಫಸ್ಟ್ ಟೈಮು. ಒಂಥರ ಖುಷಿ ಆಯಿತು ನನಗೂ. ಅಲ್ಲಿಂದ ಮುಗಿಸ್ಕೊಂಡು ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದ್ವಿ ನೋಡ್ರಿ. ಇದು ಫಿಶ್ಶಿಂದು ಏನೋ ಅಂದರು ನೇಮು, ಫಿಶ್ ಅಕ್ವೇರಿಯಮ್ ನೋಡ್ರಿ. ಇಲ್ಲಿಗೆ ಬಂದ್ವಿ. ಯಾಕಂದರೆ ಇದನ್ನು ನಾನು ಇನ್ಸ್ಟಾಗ್ರಾಮಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೆ. ನಂಗೆ ಸಖತ್ ಇಷ್ಟ ಆಗ್ಬಿಟ್ಟಿತ್ತು. ನಯನಂಗೂ ಅಷ್ಟೇ ಇಷ್ಟ ಆಗಿತ್ತು. ಹಂಗಾಗಿ ಮಮ್ಮಿ ಇಲ್ಲಿಗೆ ಹೋಗೋಣ ಅಂತ ಅಂದ್ಲು. ಸರಿ ಅಂತೇಳಿ ಫಸ್ಟ್ ಮೈಸೂರು ಅರಮನೆಗೆ ಹೋಗೋಣ ಅನ್ನೋ ಪ್ಲ್ಯಾನಿಂಗ್ ಇತ್ತು. ಆಮೇಲೆ ಚೇಂಜ್ ಆಯಿತು. ಫಸ್ಟ್ ಇದನ್ನ ನೋಡ್ಕೊಂಬಿಡೋಣ, ಆಮೇಲೆ ಅಲ್ಲಿಗೆ ಹೋಗೋಣ ಅಂತೇಳಿ ಇಲ್ಲಿಗೆ ಬಂದ್ವಿ ನಾವು. ಇಲ್ಲಿ ನನಗೆ ಯಾಕೋ ಟಿಕೆಟೇ ಸ್ವಲ್ಪ ಜಾಸ್ತಿ ಅನ್ನಂಗೆ ಅನ್ನಿಸ್ತು. ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ. 300 ರುಪೀಸ್ ನೋಡ್ರಿ, ಪರ್ ಹೆಡ್ 300 ರುಪೀಸು. ಅದು ಯಾಕೋ ನಂಗೆ ಸ್ವಲ್ಪ ಕಾಸ್ಟ್ಲಿ ಅಂತ ಅನ್ನಿಸ್ತು. ಬಟ್ ಚೆನ್ನಾಗಿತ್ತು. ಸಣ್ಣ ಮಕ್ಕಳು ಕರ್ಕೊಂಬಂದ್ರಂತೂ ಫುಲ್ ಎಂಜಾಯ್ ಮಾಡ್ತಾರಂತಲೇ ಹೇಳ್ಬೋದು. ಕಲರ್ ಮೀನು, ವೆರೈಟಿ ಆಫ್ ಮೀನು. ನಾನು ನೋಡೇ ಇನ್ನೂವರೆಗೂ ನಾನು ನೋಡಿರಲೇ ಇಲ್ಲ ಆ ಥರದ ಮೀನುಗಳೆಲ್ಲ ಇಲ್ಲಿ ಇದ್ದು. ಅದೊಂದು ಫುಲ್ ಖುಷಿ ಆಯಿತು ನನಗೆ. ಇಲ್ಲಿ ನೋಡ್ತಿರ್ಬೋದು ನೀವು. ಫಿಶ್ ನೋಡ್ರಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗೈತೆ ಅಂತೇಳಿ. ಅದನ್ನು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅನ್ನೋ ಥರ ಅನಿಸುತ್ತೆ. ಈ ಫಿಶ್ ಟ್ಯಾಂಕ್ಗಳೆಲ್ಲ ಹಂಗೆ ನೋಡ್ರಿ, ಸುಮ್ಮನೆ ಸಮಾಧಾನವಾಗಿ ಕೂತ್ಕೊಂಡು ಅದನ್ನು ನೋಡ್ತಾನೆ ಇರಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಆ ಫಿಶ್ಶು ಅಷ್ಟೇ ನೋಡ್ರಿ, ನಿಧಾನಕ್ಕೆ ಚಲಿಸ್ತಾ ಇದ್ದು. ಮತ್ತು ಅದು ಬಾಯಿ, ಕಣ್ಣು, ಮೂಗು ತೀರ ಹತ್ತಿರದಿಂದ ನೋಡಿದಾಗ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ಸಿಕ್ಕಾಪಡೆ ಎಂಜಾಯ್ ಮಾಡಿದೆ ನಾನಿಲ್ಲಿ. ನಮ್ಮ ನಯನನ ಅಷ್ಟೇ ಫುಲ್ ಎಂಜಾಯ್ ಮಾಡಿದ್ಲು. ಫಸ್ಟ್ ಸ್ಟಾರ್ಟಿಂಗಲ್ಲಿ ನನಗೆ ಇಷ್ಟೇನಾ ಹಿಂಗೇನಾ ಅನ್ನೋ ಥರ ಅನ್ನಿಸ್ತು ಇದು. ಆಮೇಲೆ ಸಿಕ್ಕಾಪಡೆ ಇಷ್ಟ ಆಯಿತು. ಇನ್ನು ಮುಂದೆ ಇದು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೋಡ್ರಿ. ನಂಗೆ ಭಾಳ ಇಷ್ಟ ಆಯಿತು. ನೋಡ್ತಿರ್ಬೋದು ಇಲ್ಲಿ ವೆರೈಟಿ ಆಫ್ ಮೀನು, ಸಣ್ಣದ್ರಿಂದ ಹಿಡಿದು ದೊಡ್ಡ ತನೂ ಇತ್ತು. ಶಾರ್ಕ್ ಇತ್ತು, ವೈಟ್ ಶಾರ್ಕ್ ನೋಡಿದೆ ನೋಡ್ರಿ. ನಿಜವಾಗ್ಲೂ ನಾನು ಶಾರ್ಕೇ ನೋಡಿರಲಿಲ್ಲ, ವೈಟ್ ಶಾರ್ಕ್ ನೋಡಿದೆ ಇವತ್ತು. ಫುಲ್ ಖುಷಿ ಆಯಿತು ನನಗೆ. ನಯನ ಅಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. ಅಷ್ಟು ಎಂಜಾಯ್ ಮಾಡಿದ್ಲು ನಯನ. ಇಲ್ಲಿ ನೋಡ್ತಿರ್ಬೋದು ನೀವು ಎಷ್ಟು ಎಂಜಾಯ್ ಮಾಡ್ತಿದ್ದಾಳೆ ಅಂತೇಳಿ. ಆದರೆ ಅವಳಿಗೆ ಟೈಮ್ ಕೊಡೋಕ್ಕಾಗಲಿಲ್ಲ ನಮಗೆ. ಟೈಮ್ ಕಮ್ಮಿ ಇರೋದ್ರಿಂದ ಸಾಕು ಬಾ ಇನ್ನು ಮುಂದಕ್ಕೆ ನೋಡ್ಬೇಕು ನೋಡ್ರಿ. ಹಂಗಾಗಿ ಆಯ್ತಲ್ವ ನೋಡಿ ಎಲ್ಲ ಬಾ ಹೋಗೋಣ ಅಂತೇಳಿ ಸ್ವಲ್ಪ ನಮ್ಮ ಮನೆಯವರು ಕಿರಿಕಿರಿ ಮಾಡ್ತಾಯಿದ್ರು. ಅಂದರೆ ಈಗ ಫರ್ ಹೆಡ್ 300 ರೂಪಾಯಿ ಕೊಟ್ಟು ಹೋಗಿವಿ ನೋಡ್ರಿ. ಹೋಗಿ ಅಂದಮೇಲೆ ಸ್ವಲ್ಪ ಟೈಮ್ ಕೊಟ್ಟು ನೋಡಿದರೆ ನಮಗೂ ಖುಷಿ ಆಗುತ್ತೆ. ಬಟ್ ಅಲ್ಲಿ ಹಂಗೆ ಆಗಲಿಲ್ಲ. ಸ್ವಲ್ಪ ಸ್ಪೀಡಾಗಿ ನೋಡಬೇಕಾಯ್ತು. ಇಲ್ಲಿಕಂದ್ರೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಹಾಗಾಗಿ ಸ್ವಲ್ಪ ಅರ್ಜೆಂಟ್ ಮಾಡಿನೇ ಕರ್ಕೊಂಬಂದರು. ಅದೊಂದು ಬೇಜಾರಾಯಿತು. ಅದೊಂದು ಬಿಟ್ಟರೆ ಫುಲ್ ಖುಷಿ ಆಯಿತು. ಅದೇ ಇದು ಎಂಥದ್ದು ಹಾವು ಮೀನು ಇರ್ಬೋದು ಅಂತ ಅನ್ಕೊತೀನಿ, ನನಗೆ ಗೊತ್ತಿಲ್ಲ. ಒಂದೊಂದು ನೇಮ್ ಹಾಕಿದ್ರು, ಒಂದೊಂದು ನೇಮ್ ಹಾಕಿರಲೇ ಇಲ್ಲ ಅವರು. ಅದೊಂದು ಬೇಜಾರಾಯಿತು. ಎಲ್ಲ ಫಿಶ್ಗಳದ್ದು ನೇಮ್ ಹಾಕಿದರೆ ಚೆನ್ನಾಗಂತ ಅನ್ನಿಸ್ತಿದ್ದು. ಬಟ್ ಒಂದೊಂದು ಫಿಶ್ಶಿಂದು ನೇಮ್ ಮೇಲ್ಗಡೆ ಅಕ್ಕಪಕ್ಕ ಬರೆದಿದ್ರು, ಒಂದೊಂದು ಫಿಶ್ಶಿಂದು ಬರೆದಿರಲಿಲ್ಲ. ಇದು ನೋಡಿರಿ ಎಷ್ಟು ಚೆನ್ನಾಗಿ ಮಾಡ್ತಾಯಿತ್ತು ಅಂತೇಳಿ. ಅಲ್ಲಿ ರಿಯಲಾಗಿ ನೋಡೋಕೆ ಇನ್ನೂ ಒಂಥರ ಖುಷಿ ಅಂತ ಅನ್ನಿಸ್ತಿತ್ತು. ನಯನಂತರೂ ಅಮ್ಮ ಇಲ್ಲಿ ನೋಡಮ್ಮ ಅಂತಂತೇಳಿ ಫುಲ್ ಶಾಕ್ ಆಗ್ಬಿಟ್ಟಿದ್ಲು ನನ್ನ ಮಗಳು ನೋಡಿ. ಎಷ್ಟು ಖುಷಿಪಟ್ಲು ಅಂತಂದ್ರೆ ನಿಜವಾಗ್ಲೂ ಸಖತ್ ಖುಷಿಪಟ್ಲು. ಫುಲ್ ಎಂಜಾಯ್ ಮಾಡಿದ್ಲು ಅವಳು. ಅಂದರೆ ಫಸ್ಟ್ ಟೈಮ್ ನೋಡೋರಿಗೆ ಇದು ಎಲ್ಲರಿಗೂ ಆಗುತ್ತೆ ಅಂತ ನಾನು ಅಂದ್ಕೊತೀನಿ. ಬಟ್ ಅವ್ರಿಗೆ ಬಿಟ್ಕೊಟ್ಟಿದ್ದು, ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಹೆಂಗಾಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಬಟ್ ನಮಗಂತೂ ನಾವು ಇಷ್ಟು ದಿನ ಅಂತ ಬೇರೆ ನೋಡೋರ ಕಣ್ಣಿಗೆ ಯಾವ ಥರ ಇದೆಯೋ ನನಗೆ ಗೊತ್ತಿಲ್ಲ. ಬಟ್ ನಾವು ಇಷ್ಟು ದಿನ ನಾವು ಎಲ್ಲೋ ಟ್ರಿಪ್ಪು ಟೂರು ಅಂತ ಜಾಸ್ತಿ ಮಾಡಿದವರಲ್ಲ. ನಮಗೇನಿದ್ರು ನಮ್ಮ ಕೆಲಸಗಳೇ ಜಾಸ್ತಿ ಆಗ್ಬಿಟ್ಟಿತ್ತು. ಯಾಕಂದರೆ ಝೀರೋಯಿಂದ ಇಲ್ಲಿವರೆಗೂ ಬರಬೇಕಂತಂದರೆ ಸಣ್ಣ ಮಾತಲ್ಲ. ಹಂಗಾಗಿ ನಮ್ಮದು ಕಾನ್ಸಂಟ್ರೇಷನ್ ಏನಿದ್ರು ದುಡಿಬೇಕು, ನಮ್ಮ ಒಂದು ಒಳ್ಳೆ ಸ್ಥಾನಕ್ಕೆ ಬರಬೇಕು, ಅದೇ ನಮ್ಮ ಮೈಂಡ್ ಸೆಟ್ ಇರೋದ್ರಿಂದ ನಾವು ಇಷ್ಟು ದಿನ ಯಾವ ಟ್ರಿಪ್ಪು ಟೂರು ಆ ಥರದ್ದನ್ನು ಯಾವುದನ್ನು ನಾವು ಮೈಂಡಿಗೆ ಹಾಕ್ಕೊಂಡಿಲ್ಲ. ನಮ್ಮ ಮನೆಯವರಾದರೂ ಅಷ್ಟೇ. ನಾವು ಇಷ್ಟು ದಿನ ಲೈಫನ್ನು ಎಂಜಾಯ್ ಮಾಡೇ ಇಲ್ಲ ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ. ನಮ್ದು ಏನಿದ್ರು ಬರೀ ಕೆಲಸ ಮಾಡು ಇಷ್ಟೇ ಇದ್ದಿದ್ದು. ನಮ್ಮ ಯಜಮಾನ್ರ ಮೈಂಡ್ ಸೆಟ್ ಅಂತೂ ಫುಲ್ ಅದೇ ಥರನೇ ಇದ್ದಿದ್ದು. ಹಾಗಾಗಿ ನಾವೇನು ಮಾಡಿದ್ವಿ ಅಂತಂದ್ರೆ ಜಾಸ್ತಿ ಲೈಫನ್ನು ಎಂಜಾಯ್ ಮಾಡಿಲ್ಲ ಇಲ್ಲಿವರೆಗೂ.
ಈಗ ಹಂಗೆ ಅಂದ್ಕೊಂಡಿದ್ವಿ ಇರೋ ಲೈಫನ್ನು ಸ್ವಲ್ಪ ಎಂಜಾಯ್ ಮಾಡೋಣ ಅನ್ನೋ ಥರ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೋ ಗೊತ್ತಿಲ್ಲ. ನನ್ನ ಮಗಳು ಈಗಲೂ ಹಂಗಿಸ್ತಾಳೆ, ಅಮ್ಮ ನೀವೆಲ್ಲೂ ಕರ್ಕೊಂಡು ಹೋಗಲ್ಲಮ್ಮ ನಮ್ಮನ್ನು ಅಂತೇಳಿ ಅಂತಿರ್ತಾಳೆ. ನಮ್ಮ ಕಡೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅವಳಿಗೆ ಫುಲ್ಫಿಲ್ ಮಾಡೋಕೆ ನಾವು ಟ್ರೈ ಮಾಡಾಕತ್ತೀವಿ. ನನ್ನ ಮಗಳು ಈ ವಯಸ್ಸಿಗೆ ಇದನ್ನೆಲ್ಲ ನೋಡತ್ತಾಳೆ, ಬಟ್ ನಾವು ಈ ವಯಸ್ಸಿಗೆ ನೋಡಾಕತ್ತೀವಿ, ಅಷ್ಟೇ ಡಿಫ್ರೆನ್ಸು. ನಾವು ನಿಜವಾಗ್ಲೂ ಇಷ್ಟು ದಿವಸ ಅಂದ್ಕೊತಿದ್ವಿ ಒಂದೊಂದು ಟೈಮಲ್ಲಿ, ಏನಪ್ಪ ಜೀವನ ಇಷ್ಟೇನಾ, ಹಿಂಗೇನಾ, ನಮ್ಮಂಥ ಮಿಡ್ಲ್ ಕ್ಲಾಸ್ಗಳ ಜೀವನನೇ ಇಷ್ಟೇನಾ ಅನ್ನೋ ಥರ ಬೇಜಾರಾಗ್ಬಿಟ್ಟೈತಿ ನಿಜವಾಗ್ಲೂ. ಇಷ್ಟು ದಿನ ಹತ್ತತ್ರ ಒಂದು 10 ವರ್ಷ ಆಗಕ್ಕೆ ಬಂತು ನಾವು ಈ ಕಡೆ ಬಂದು. ನಾವು ಇಷ್ಟು ದಿನ ಯಾವುದೇ ಥರದ ಲೈಫನ್ನು ಎಂಜಾಯ್ ಮಾಡಿಲ್ಲ. ಇವಾಗ ಡಿಸೈಡ್ ಆಗಿದ್ದೀವಿ ಮಾಡೋಣ ಅಂತೇಳಿ. ಇದಕ್ಕಿಂತ ಮುಂಚೆಗೆ ಎಷ್ಟೋ ಸತಿ ಅಂದ್ಕೊಂಡಿದ್ದೀವಿ ಒಂದು ಸ್ವಲ್ಪ ತಕ್ಕ ಮಟ್ಟಿಗೆ ಒಂಚೂರು ಎಂಜಾಯ್ ಮಾಡೋಣ, ನಮಗೂ ಅಂತ ಒಂದು ಲೈಫ್ ಐತೆ, ಅದ್ರ ಬಗ್ಗೆ ಗಮನ ಕೊಡೋಣ ಅಂತೇಳಿ. ಬಟ್ ಅದು ಆಗಿರಲಿಲ್ಲ, ಕಾಲನೇ ಕೂಡಿ ಬಂದಿರಲಿಲ್ಲ ನೋಡಿರಿ. ಈಗ ಹಂಗಲ್ಲ, ಯಾಕೋ ನಮ್ಮ ಮನೆಯವ್ರು ಒಂದು ಸ್ವಲ್ಪ ಮನಸ್ಸು ಮಾಡಿದ್ದಾರೆ. ಅವರು ಯಾವತ್ತೂ ಇಷ್ಟೊಂದು ನಮ್ಗಳಿಗೆ ಫ್ಯಾಮ್ಲಿಗಂತ ಟೈಮ್ ಕೊಟ್ಟು ಇಷ್ಟು ಟೈಮ್ ನಮ್ಗೆ ಯಾವತ್ತೂ ಕೊಟ್ಟಿರಲಿಲ್ಲ ಅವರು. ಅವ್ರಿಗೆ ಯಾವತ್ತಿದ್ರೂ ಅವ್ರ ಗಮನ ಏನಿದ್ರು ಬರೀ ದುಡಿಬೇಕು ಅನ್ನೋದೇ ಅವ್ರದ್ದು ಗಮನ ಆಗಿತ್ತು. ಹಾಗಾಗಿ ನಮ್ಗಳಿಗೆ ಯಾವತ್ತೂ ಇಷ್ಟೊಂದು ಟೈಮ್ ಕೊಟ್ಟಿಲ್ಲ. ಬಟ್ ಈಗ ಯಾಕೋ ಸ್ವಲ್ಪ ಚೇಂಜ್ ಆಗೈತೆ ಅವ್ರ ಮೈಂಡ್ಸೆಟ್ಟು. ಇಲ್ಲ, ಮನೆ ಮಕ್ಕಳು ಫ್ಯಾಮಿಲಿ ಅಂತ ನೋಡೋಣ, ಟೈಮ್ ಕೊಡೋಣ ಅನ್ನೋ ಥರ ಮೈಂಡ್ಸೆಟ್ ಚೇಂಜ್ ಮಾಡಿಕೊಂಡು ನಮ್ಗಳಿಗೆ ಸ್ವಲ್ಪ ಟೈಮ್ ಕೊಡ್ತಿದ್ದಾರೆ. ಫುಲ್ ಖುಷಿ ಆಗೈತಿ. ನಮ್ಮ ಜೊತೆಲಿ ಅವರು ಖುಷಿ ಪಡ್ತಿದ್ದಾರೆ. ಅವ್ರದ್ದು ಹೇಳಬೇಕು ಅಂತಂದರೆ ನಿಜವಾಗ್ಲೂ ಅವರು ಯಾವತ್ತೂ ಲೈಫ್ನ ಲೀಡ್ ಮಾಡಿದವರಲ್ಲ, ಕಷ್ಟದಲ್ಲೇ ಬೆಳೆದಾರ ಅವ್ರೂ. ಹಾಗಾಗಿ ಯಾವತ್ತೂ ಏನಂತೀರ, ಬೇರೆ ದುಡ್ಡಲ್ಲಿ ಯಾವತ್ತೂ ಮಜಾ ಮಾಡಿಲ್ಲ ನಾವು. ಒಂದು ರೂಪಾಯಿಂದ ನಾವು ಖರ್ಚು ಮಾಡ್ಬೇಕಂದ್ರೆ ನಮ್ಮ ಸ್ವಂತ ದುಡ್ಡಲ್ಲೇ, ನಾವು ಕಷ್ಟಪಟ್ಟು ದುಡ್ಡಲ್ಲೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇಷ್ಟು ದಿನ ಆದರೂ ಅಷ್ಟೇ, ಇನ್ನು ಮುಂದಾದರೂ ಅಷ್ಟೇ. ನಾವು ಯಾರ ಆಸ್ತಿಗೂ ಆಸೆ ಪಟ್ಟಿಲ್ಲ, ಯಾರ ಗಂಟಿಗೂ ಆಸೆ ಪಟ್ಟಿಲ್ಲ. ನಾವು ದುಡಿಬೇಕು, ನಾವು ತಿನ್ನಬೇಕು ಅನ್ನೋ ಮೈಂಡ್ ಸೆಟ್ ಇರೋದು ನನ್ನ ಗಂಡಂಗೆ. ಹಾಗಾಗಿ ಹೆಂಗೆ ಹೇಳ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ. ಬಟ್ ಇಷ್ಟು ದಿನ ಅಂತರೂ ದುಡಿಬೇಕು ಅನ್ನೋದು ಒಂದೇ ಮೈಂಡ್ ಸೆಟ್ ಇದ್ದಿದ್ದು. ಇನ್ಮೇಲೆ ಲೈಫ್ನ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ಫಿಶ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದ್ದಾವೆ ಅಂತಂದರೆ, ನಾನು ಹೇಳ್ತಾ ನಂದು ಸ್ಟೋರಿನೇ ಹೇಳೋಕೆ ಕತ್ಕೊಂಡೆ ನಿಮಗೆ. ಈ ಫಿಶ್ ನೋಡಿದರೆ ನಿಮ್ಗೆ ಹೆಂಗೆ ಅನಿಸುತ್ತಂತ ಕಮೆಂಟ್ ಮುಖಾಂತರ ತಿಳಿಸಿ. ಎಷ್ಟಿದ್ದಾವೆ, ಎಷ್ಟು ನೋಡಿದರೂ ಸಮಾಧಾನ ಅನ್ನಂಗೆ ಅನ್ನಿಸ್ತಿರ್ಲಿಲ್ಲ. ಸುಮ್ಮನೆ ಕೂತ್ಕೊಂಡು ಅದನ್ನ ನೋಡ್ತಾ ಇರಬೇಕು ಅನ್ನೋ ಥರ ಅನ್ನಿಸ್ತಿತ್ತು ಮನಸ್ಸು. ಒಂಥರ ಹೆಂಗೆ ಹೇಳ್ಬೇಕು ಅಂತಂದ್ರೆ, ಮನಸ್ಸು ಸಮಾಧಾನ ಅನ್ನಂಗೆ ಅನ್ನಿಸ್ತಿತ್ತು ನೋಡ್ರಿ, ಅದನ್ನ ಕೂತ್ಕೊಂಡು ನೋಡ್ತಾ ಇದ್ದರೆ. ನಿಜವಾಗ್ಲೂ ಫುಲ್ ಖುಷಿ ಆಯಿತು. ಟಚ್ ಮಾಡ್ಬೋದಿತ್ತು ಈ ಫಿಶ್ಗಳನ್ನು. ಅಂದರೆ ಮುಂಚೆ ಎಲ್ಲ ನೋಡಿದ್ವಿ ನೋಡ್ರಿ, ಅಕ್ವೇರಿಯಂ ಒಳಗಡೆ ಇಟ್ಟಿದ್ರಲ್ಲ, ಅದನ್ನೆಲ್ಲ ಟಚ್ ಮಾಡೋಂಗಿರಲಿಲ್ಲ. ಮೇಲೆ ಒಂದು ಸ್ವಲ್ಪ ಓಪನ್ ಇತ್ತು, ಕೈ ಹಾಕ್ಬೋದಿತ್ತು, ಆದರೆ ಟಚ್ ಮಾಡೋಂಗಿರಲಿಲ್ಲ. ಬಟ್ ಈ ಫಿಶ್ಗಳು ಹಂಗಲ್ಲ, ಟಚ್ ಮಾಡ್ಬೋದಿತ್ತು. ಚೆನ್ನಾಗಿತ್ತು, ಖುಷಿ ಆಯಿತು ನಮಗೆ. ಇದು ನೋಡಿರಿ ಫುಲ್ಲು ಹೆಂಗೈತಿ ಅಂತಂದರೆ, ಎಲ್ಲ ಸುತ್ತು ಗ್ಲಾಸ್ ಮಾಡಿದ್ದಾರೆ, ಒಳಗಡೆ ಈ ಥರದ್ದು ಒಂದೊಂದು ಅಕ್ವೇರಿಯಂ ಇಟ್ಟಿದ್ದಾರೆ. ಅದರೊಳಗೆಲ್ಲ ಸಣ್ಣ ಸಣ್ಣದು ಮೀನುಗಳು ಒಂದೊಂದು ಕಂಟೈನರ್ಗಳಲ್ಲೂ ಒಂದೊಂದು ಥರದ್ದು ಫಿಶ್ಗಳನ್ನು ಇಟ್ಟಿದ್ರು, ಒಂದೊಂದು ಕಲರ್ ಲೈಟ್ಗಳನ್ನು ಅದಕ್ಕೆ ಬಿಟ್ಟಿದ್ರು. ಇದೊಂಥರ ಸಖತ್ ಚೆನ್ನಾಗಂತ ಅನ್ನಿಸ್ತು ನನಗೆ. ಅಲ್ಲಿ ನಂಗೆ ಅಂದರೆ ಇದನ್ನು ವೀಡಿಯೋ ಯಾರು ಮಾಡಿದಾರಂತ ಗೊತ್ತಿಲ್ಲ ಪಕ್ಕ ನನಗೆ, ನಾನೇ ಮಾಡ್ಕೊಂಡಿದ್ದೀನೋ ಗೊತ್ತಿಲ್ಲ. ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಲ್ಲಿ. ಅಂದರೆ ನೋಡೋಕೆ ಹತ್ಕೊಂಡ್ರೆ ವೀಡಿಯೋ ಮಾಡೋಕ್ಕಾಗ್ತಿರ್ಲಿಲ್ಲ, ವೀಡಿಯೋ ಮಾಡ್ತಾ ಕೂತ್ಕೊಂಡ್ರೆ ನೋಡೋಕ್ಕೆ ಟೈಮ್ ಸಾಕಾಗ್ತಿರ್ಲಿಲ್ಲ. ಆ ಥರ ಫೀಲ್ ಆಯಿತು ನನಗೊಂಚೂರಲ್ಲಿ. ಎಷ್ಟು ಚೆನ್ನಾಗೈತೆ ನೋಡಿರಿ, ಸೂಪರಾಗೈತಿ, ಮಸ್ತ್ ಎಂಜಾಯ್ ಮಾಡಿದ್ವಿ ಅಂತಲೇ ಹೇಳ್ಬೋದು. ಸ್ವಲ್ಪ ಪ್ರೈಸು ಜಾಸ್ತಿ ಅನ್ನೋದು ಬಿಟ್ಟರೆ ಇನ್ನೊಂದು ಏನೋ ನನಗೆ 2 ಮಾತಿಲ್ಲ ಇದರಲ್ಲಿ ಹೇಳೋಕ್ಕೆ. ಚೆನ್ನಾಗೈತೆ. ಬಟ್ ಇದೇ ಅಲ್ಲ, ಇನ್ನು ಮುಂದೆ ಸಖತ್ತಾಗೈತೆ. ನಾವು ಅದನ್ನು ನೋಡಿನೇ ಇಲ್ಲಿಗೆ ಬರಬೇಕು, ಫಿಶ್ ಅಕ್ವೇರಿಯಮ್ಗೆ ಬರಬೇಕು ಅಂತ ನಾನು ಪ್ಲ್ಯಾನ್ ಮಾಡಿದ್ದು. ಇದೆಲ್ಲ ನನಗೆ ಗೊತ್ತಿರಲಿಲ್ಲ, ಇದನ್ನೆಲ್ಲ ನಾನು ನೋಡಿರಲಿಲ್ಲ. ಇದೆಲ್ಲ ನೋಡ್ಕೊಂಡ್ವಿ ನಾವು. ಬಟ್ ಇದರಲ್ಲೇ ಇನ್ನೂ 3 ಪ್ಯಾಕೇಜ್ ಇತ್ತು ನೋಡಿರಿ. ಒಂದು ಸ್ನೋ ಪಾರ್ಕು ಮತ್ತು ಇನ್ನೊಂದು ಮಿರರ್ ಎಫೆಕ್ಟ್ಸ್ ಅಂತ ಅಂದ್ಕೊತೀನಿ. ಮಿರರ್ ಎಫೆಕ್ಟ್ಸ್ ನೋಡಿರಿ, ಅದೊಂದು, ಮತ್ತು ಸ್ನೋ ಪಾರ್ಕು ಇದೊಂದಿತ್ತು. ಎಲ್ಲ ಸೇರಿ 650 ರೂಪಾಯಿ ಫರ್ ಹೆಡ್ಡು ಅಂತಂದರು. ನನಗೇನೋ ಜಾಸ್ತಿ ಅಂತ ಅನ್ನಿಸ್ತು. ಫರ್ ಹೆಡ್ 650 ರೂಪಾಯಿ ಅಂದರೆ ಜಾಸ್ತಿ ಆಗುತ್ತೆ, ಬೇಡ. ಫಿಶ್ ಅಕ್ವೇರಿಯಮ್ ಒಂದು ನೋಡ್ಕೊಂಡ್ಬಿಡೋಣ ಈಗ. ನೆಕ್ಸ್ಟ್ ನೋಡೋಣ GRSದು ಇದು ಯಾವ್ದು ನೋಡಿರಿ, GRS ಪಾರ್ಕ್ ಅಂತ ಅನ್ಕೊತೀನಿ ನೋಡಿರಿ. ರೈಟ್, ಅದೇ ಇರ್ಬೋದು. ನನಗೊಂದು ಸ್ವಲ್ಪ ಹೆಸರು ಕನ್ಫ್ಯೂಷನ್ ಇದ್ದಾವೆ, ಏನೋ ಅಂದ್ಕೊಳ್ಳೋಕೆ ಹೋಗಬೇಡಿ. ಅಂದರೆ ನೋಡಿರ್ತೀನಿ, ಬಟ್ ಅಷ್ಟು ನೆನಪಿರೋಂಗಿಲ್ಲ ಹೆಸ್ರುಗಳು ನನಗೆ. GRS ಫ್ಯಾಂಟಸಿ ಪಾರ್ಕ್ ಅಂತ ಐತೆ ನೋಡಿರಿ, ಅಲ್ಲಿನೂ ಸ್ನೋ ಪಾರ್ಕ್ ಐತೆ ನನಗೆ ಗೊತ್ತಿರೋಂಗೆ. ನಿಮಗೂ ಗೊತ್ತಿರುತ್ತೆ, ಬಟ್ ಇದೆಲ್ಲ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ನಮಗೋಸ್ತು ಅಷ್ಟೇ. ಅಲ್ಲಿನೂ ಸ್ನೋ ಪಾರ್ಕ್ ಐತೆ, ಅಲ್ಲಿಗೆ ಹೋದಾಗ ನೋಡೋಣ ನಯನ. ಇಲ್ಲಿ ಸ್ನೋ ಪಾರ್ಕ್ ಬೇಡ, ಈ ಸದ್ಯಕ್ಕೆ ಟೈಮು ಕಮ್ಮಿ ಐತಿ, ಫಸ್ಟು ಫಿಶ್ ಟ್ಯಾಂಕ್ ನೋಡ್ಕೊಂಬಿಡೋಣ ಅಂತೇಳಿ ಇಲ್ಲಿಗೆ ಫಿಶ್ ಅಕ್ವೇರಿಯಮ್ಗೆ ಬಂದ್ವಿ ನಾವು. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿದ್ದಾವೆ ಮೀನು ಅಂತೇಳಿ. ಫಿಶ್ಶು ಎಷ್ಟು ವೆರೈಟಿ ಇದ್ದು ಅಂತಂದ್ರೆ ನಾನು ನಿಜವಾಗ್ಲೂ ಕೌಂಟ್ ಮಾಡಿಲ್ಲ, ಬಟ್ ಜಾಸ್ತಿ ವೆರೈಟಿ ಮೀನಿದ್ದು.
ವೈಟ್ ಶಾರ್ಕ್ ಇತ್ತು, ನಾನು ಅವಾಗಲೇ ಹೇಳಿದ್ದೀನಿ ಅಂತ ಅನ್ಕೊತೀನಿ. ಅದನ್ನು ತೋರಿಸಿದ್ದೀನೇ ಇಲ್ವ ವೀಡಿಯೋದಾಗ ಅಷ್ಟು ಕರೆಕ್ಟಾಗಿ ಗೊತ್ತಿಲ್ಲ ನನಗೂ. ವೈಟ್ ಶಾರ್ಕು, ಸಣ್ಣ ಸಣ್ಣ ಫಿಶ್ಶು, ಆಕ್ಟೋಫಸ್ಸು, ಇಲ್ಲಿ ಒಳಗಡೆ ಒಂದಿದ್ದು ನೋಡ್ರಿ ಆ ಥರ. ಅವು ಏನಂತ ನನಗೆ ಗೊತ್ತಾಗಲಿಲ್ಲ. ನಿಮ್ಗೆ ಯಾರಿಗಾರ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ. ಅಲ್ಲಿದೆ ನೋಡ್ರಿ ಕೆಳಗಡೆ ಈ ಥರ ಹಂಗೆ ಈ ಥರ ಹಿಂಗೆ ಇದು ನಾನು ಅದು ಕೈ ಮಾಡಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಕಲರ್ ಇದ್ದಾವಲ್ಲ, ಅವು ಏನಂತ ಹೇಳಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನನಗೆ ಅದು ಹೆಸರು ಗೊತ್ತಾಗಲಿಲ್ಲ. ಅಲ್ಲೆಲ್ಲ ಕಡೆ ನೋಡಿದೆ ನಾನು, ಅದರದ್ದು ಬೋರ್ಡನ್ನ ಹಾಕಿರಲಿಲ್ಲ, ಹಂಗಾಗಿ ನನಗದು ಗೊತ್ತಾಗಲಿಲ್ಲ ಏನು ಅಂಥೇಳಿ. ನೋಡಿರಿ ಗೋಲ್ಡನ್ ಕಲರ್ ಫಿಶ್ಶು ಎಷ್ಟು ಚೆನ್ನಾಗೈತೆ ಅಂಥೇಳಿ. ಗೋಲ್ಡು ವೈಟು, ಬ್ಲ್ಯಾಕ್ ಆ್ಯಂಡ್ ಗೋಲ್ಡು ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ಅಂಥೇಳಿ. ಆ ಕಡೆ ಒಂದು ಇತ್ತು ಇದು ಎಷ್ಟು ವಿಚಿತ್ರವಾಗೈತೆ ನೋಡು. ಏನೇನ ಇವು ಹೆಸರುಗಳೇ ಗೊತ್ತಾಯ್ತಲ್ಲ. ಇದು ನೋಡ್ದ ಎಲ್ಲ ಅಲ್ಲೊಂದು ಕೂತೈತೆ, ಅಲ್ಲೊಂದಿತ್ತು, ಅದು ಕಲರ್ ಬೇರೆ ಐತೆ ನೋಡ. ಏನೋ ಅಲ್ಲಿರೋದು ಎಷ್ಟು ಇಲ್ಲಿ ನೋಡ್ರಿ, ಕಪ್ಪನ ಎಷ್ಟಿದಾವು. ನಾನು ನೋಡೇ ಇಲ್ಲ ಅದನ್ನ. ಕಚ್ಚಿಗೆ ಐತಿ, ಕಚ್ಚಲ್ವಾ? ಹಾಂ ಹೋಗಿ ನೀರು ಹೋಗೋಣ ಏನ ಓ ಜಾಸ್ತಿ ಟಚ್ ಮಾಡ್ಬೋದು ಅನ್ಸುತ್ತೆ ರೀ. ನೋಡಲ್ಲ ಆ ಹುಡುಗಿ ನೋಡಿ ಹೆಂಗೆ ಆಡ್ತೈತಿ. ಕಲರ್ ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಯಾವ ಥರ ಎಂಜಾಯ್ ಮಾಡಿದ್ವಿ ಅಂತೇಳಿ. ಮತ್ತು ನೀವು ಯಾರೆಲ್ಲ ಈ ಪ್ಲೇಸಿಗೆ ಹೋಗಿರಂತ ಕಮೆಂಟ್ ಮುಖಾಂತರ ತಿಳಿಸಿ. ನಾನಂತರೂ ಫಸ್ಟ್ ಟೈಮು ಇಷ್ಟೊಂದು ಮೀನುಗಳು ನೋಡಿ ಫುಲ್ ಖುಷಿ ಆಗ್ಬಿಟ್ವಿ ನಾನು ನನ್ನ ಮಗಳು. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಸ್ನೇಹಿತರೆ. ಇನ್ನೂ ತುಂಬ ಚೆನ್ನಾಗಿದೆ ಫಿಶ್ ಅಕ್ವೇರಿಯಮ್ಮು. ಮತ್ತು ನಾಳೆ ವಿಡಿಯೋ ಒಂದಿಗೆ ನಿಮ್ಮ ಜೊತೆಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.